ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಯೇಸು ತಮ್ಮ ಸ್ವಂತ ಊರಿಗೆ ಮರಳಿ ಬಂದು ಅಲ್ಲಿನ ಪ್ರಾರ್ಥನಾ ಮಂದಿರದಲ್ಲಿ ಬೋಧನೆ ಮಾಡಿದರು. ಅದನ್ನು ಕೇಳುತ್ತಿದ್ದ ಜನರು ಆಶ್ಚರ್ಯಚಕಿತರಾಗಿ, ಈ ಪರಿಜ್ಞಾನ ಇವನಿಗೆ ಎಲ್ಲಿಂದ ಬಂತು? ಈ ಮಾತ್ಕಾರ್ಯಗಳನ್ನು ಇವನು ಮಾಡುವುದಾದರೂ ಹೇಗೆ? ಇವನು ಆ ಬಡಗಿಯ ಮಗನಲ್ಲವೇ? ಮರಿಯಳು ಇವನ ತಾಯಿಯಲ್ಲವೇ? ಯಾಕೋಬ, ಜೋಸೆಫ್, ಸಿಮೋನ, ಯೂದ ಇವರು ಇವನ ಸಹೋದರರಲ್ಲವೇ? ಇವನ ಸಹೋದರಿಯರೆಲ್ಲ ಇಲ್ಲೇ ವಾಸ ಮಾಡುತ್ತಿದ್ದಾರಲ್ಲವೇ? ಹಾಗಾದರೆ ಇವನಿಗಿದೆಲ್ಲ ಎಲ್ಲಿಂದ ಬಂತು ಎಂದು ಮಾತನಾಡಿಕೊಂಡು ಯೇಸುವನ್ನು ತಿರಸ್ಕರಿಸಿದರು. ಅವರಿಗೆ ಯೇಸು, ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಗೌರವ ದೊರಕೀತು, ಆದರೆ ಸ್ವಗ್ರಾಮದಲ್ಲಿ ಹಾಗೂ ಸ್ವಗೃಹದಲ್ಲಿ ಮಾತ್ರ ಗೌರವ ದೊರಕದು ಎಂದು ಹೇಳಿದರು. ಅವರ ಅವಿಶ್ವಾಸದ ಕಾರಣ ಯೇಸು ಅದ್ಭುತ ಕಾರ್ಯಗಳನ್ನು ಅಲ್ಲಿ ಹೆಚ್ಚಾಗಿ ಮಾಡಲಿಲ್ಲ. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಸಂತ ಜೋಸೆಫರ ಬಗ್ಗೆ ತಿಳಿದುಕೊಳ್ಳುವ ಅವರ ನೀತಿವಂತನೆ ಅಥವಾ ಈ ಪವಿತ್ರ ಕುಟುಂಬದ ಅವರ ಪವಿತ್ರ ಕಾರ್ಯ ಜವಾಬ್ದಾರಿಯ ಬಗ್ಗೆ, ಧರ್ಮಸಭೆಯ ಪಾಲನೆಯಲ್ಲಿ ಅವರ ಶ್ರೇಷ್ಠ ಸ್ಥಾನವನ್ನು ನಾವಿಂದು ಧ್ಯಾನಿಸುವ ಪ್ರಯತ್ನವನ್ನು ಮಾಡುವ. ಸಂತ ಜೋಸೆಫರ ಬಗ್ಗೆ ನಾವು ಶುಭ ಸಂದೇಶದಲ್ಲಿ ನಾವು ನೋಡುವುದಾದರೆ, ಮತ್ತಾಯನ ಶುಭ ಸಂದೇಶ 1ನೇ ಅಧ್ಯಾಯ 19ನೇ ವಾಕ್ಯ ನಮಗೆ ಬೋಧಿಸ್ತದೆ, ಆಕೆಯ ಪತಿ ಜೋಸೆಫನು ನೀತಿವಂತನು. ಶುಭ ಸಂದೇಶ ಜೋಸೆಫನನ್ನು ನೋಡಿ ಹೇಳುವ ಮಾತು, ಆತ ನೀತಿವಂತ. ಪ್ರಿಯರೇ, ಈ ನೀತಿವಂತರು ಇತರರಿಗೆ ಅನ್ಯಾಯವನ್ನಾಗಲಿ ನೋವನ್ನಾಗಲಿ ವೇದನೆಯನ್ನು ಮಾಡುವವರಲ್ಲ. ಇತರರು ಏನೇ ಕೊಟ್ಟರೂ ಅದನ್ನು ಕಾಣಿಕೆಯಾಗಿ ಸ್ವೀಕರಿಸುವ ಜನತೆಯೇ ಈ ನೀತಿವಂತರು. ಸಂತ ಜಾನ್ ಕ್ರಿಸೋಸ್ಟಮ್ ಹೇಳುವ ಮಾತು, ಆಟ್ ದ ಸರ್ವಿಸ್ ಆಫ್ ದ ಎಂಟೈರ್ ಪ್ಲಾನ್ ಆಫ್ ಸಲ್ವೇಷನ್. ರಕ್ಷಣೆಯ ಸಂಪೂರ್ಣ ಯೋಜನೆ ಈ ನೀತಿವಂತ ಸೇವೆಯಲ್ಲಿ. ತಂದೆ ದೇವರ ರಕ್ಷಣಾ ಯೋಜನೆಯನ್ನು ತನ್ನ ನೀತಿಯ ಸೇವೆಯಲ್ಲಿ ಬಲಪಡಿಸಿದರು ಎಂಬುದಾಗಿ ಈ ಸಂತರು ಹೇಳುತ್ತಾರೆ. ಸಂತ 6ನೇ ಪಾಲ್ ಅವರು ಹೇಳುವ ಮಾತು, ತನ್ನ ಜೀವನವನ್ನು ಅವತಾರದ ರಹಸ್ಯಕ್ಕೂ ಅಥವಾ ವಿಮೋಚನೆ ಉದ್ದೇಶಕ್ಕೂ ಸಮರ್ಪಿತ ಬಲಿಯಾಗಿ ಮಾಡಿಕೊಳ್ಳುವ ಮೂಲಕ ತನ್ನ ಜೀವನ ಕಾರ್ಯದಲ್ಲಿ ಸಂಪೂರ್ಣವಾಗಿ ಪವಿತ್ರ ಕುಟುಂಬಕ್ಕೆ ಅರ್ಪಿಸಿಕೊಂಡರು. ಪವಿತ್ರ ಕುಟುಂಬದ ಮೇಲೆ ಹೊಂದಿದ್ದ ತನ್ನ ಅಧಿಕಾರವನ್ನು ಅವರು ಸೇವೆಗೆ ಸಂಪೂರ್ಣವಾಗಿ ಸಮರ್ಪಿಸಲು ಉಪಯೋಗಿಸಿದರು. ತನ್ನ ಮಾನವೀಯ ಕುಟುಂಬ ಪ್ರೀತಿಯ ಪ್ರವೃತ್ತಿಯನ್ನು, ತನ್ನನ್ನೇ, ತನ್ನ ಹೃದಯವನ್ನು, ಎಲ್ಲ ಸಾಮರ್ಥ್ಯಗಳನ್ನು ಸಂಪೂರ್ಣವಾಗಿ ಸಮರ್ಪಿಸಿ ಬೆಳೆಯುತ್ತಿದ್ದ ರಕ್ಷಕ ಯೇಸು ಕ್ರಿಸ್ತರ ಸೇವೆಗೆ ಬೆಂಬಲವಾಗಿ ನಿಂತವರು ಸಂತ ಜೋಸೆಫರು. ನಾವು ಶುಭ ಸಂದೇಶದಲ್ಲಿ ಆಳವಾಗಿ ನೋಡುವುದಾದರೆ, ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ 28ರಿಂದ 31 ಈ ವಾಕ್ಯ, ಗಬ್ರಿಯಲ್ ದೂತನ ದರ್ಶನವನ್ನು ನಾವು ನೋಡ್ತೇವೆ. ದೇವದೂತನು ಮಾತೆಯ ಮರಿಯಳ ಬಳಿಗೆ ಬಂದು ಹೇಳುವ ಮಾತು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನಿದ್ದಾರೆ. ಪ್ರಿಯರೇ, ನಾವು ಪಾಪವನ್ನು ತೊರೆದು ದೇವರೊಟ್ಟಿಗೆ ಜೀವಿಸಬೇಕಾದರೆ ನಮಗೆ ಕೃಪೆ ಬೇಕು. ಆ ಕೃಪೆಗಳನ್ನು ಬಲಿಪೂಜೆ, ಆರಾಧನೆ, ಪ್ರಾರ್ಥನೆ, ತ್ಯಾಗ, ಇದರಿಂದ ನಾವು ಕೃಪೆಗಳನ್ನು ಪಡಿತೇವೆ. ವ್ಯಕ್ತಿ ಪಾಪ ಮಾಡುವಾಗ ಈ ಕೃಪೆಗಳನ್ನು ಕಳ್ಕೊಳ್ತಾರೆ. ಈ ಕೃಪೆಯೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಬೆಳೆಯುವಂಥದ್ದು. ಇದು ಎಂತಹ ಕೃಪೆ? ದೈವಾನುಗ್ರಹ ಭರಿತಳೆ, ಸಂಪೂರ್ಣ ಕೃಪೆಯಿಂದ ತುಂಬಿದವಳು, ಕೃಪೆಗೆ ಪಾತ್ರಳು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ. ಇದನ್ನು ಕೇಳಿ ತಬ್ಬಿಬ್ಬದಾಳದು. ದೂತನು ಆಕೆಗೆ ಹೇಳುವ ಮಾತು, ಮರಿಯ, ನೀನು ಅಂಜಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಈಗೋ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ, ಆತನಿಗೆ ಯೇಸು ಎಂಬ ಹೆಸರಿಡಬೇಕು. ನೇರ ದರ್ಶನ, ನೇರ ಅಭಿಷೇಕ, ಯಾವುದೇ ರೀತಿಯ ಚಂಚಲತೆ ಇಲ್ಲ, ಮೊಬ್ಬು ಮುಸುಕಿಲ್ಲ. ನೇರ ದೇವದೂತರೊಂದಿಗೆ ನೇರ ಸಂಭಾಷಣೆ, ನೇರ ಅಭಿಷೇಕ, ನೇರ ಬೆಳಕಿನ ಹೊಸ ಅನುಭವ ಮಾತೆ ಮರಿಯಳಿಗೆ.
ಅಲ್ಲಿ ಆಕೆ ಕೇಳುವ ಎಲ್ಲ ಪ್ರಶ್ನೆಗೆ ಆಕೆ ಉತ್ತರವನ್ನು ಪಡೆದುಕೊಳ್ತಾಳೆ. ಆ ಉತ್ತರ ಲೂಕ 1:30 ನೋಡ್ತೇವೆ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂದು ದೂತನು ಹೇಳುವ ಮಾತಿಗೆ ಪ್ರತ್ಯುತ್ತರವಾಗಿ, ಇಗೋ ನಾ ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ. ವಾಕ್ಯವನ್ನು ಹೃದಯದಲ್ಲೂ ಉದರದಲ್ಲೂ ಸ್ವೀಕರಿಸಿದವಳು ಈ ತಾಯಿ. ಆ ವಾಕ್ಯಕ್ಕೆ ಬದ್ಧರಾದವರು ಆಕೆ. ಇಗೋ ನಾ ದೇವರ ದಾಸಿ ಎಂದ ನಂತರ ಅದೇ ಅಂತಿಮ ದರ್ಶನವಾಗಿ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ. ಇಗೋ ನಾ ದೇವರ ದಾಸಿ ಅಂದ ಮೇಲೆ ಎಲ್ಲೂ ಕೂಡ ಆಕೆಗೆ ಪ್ರಶ್ನೆಗಳು ಬಂದಾಗ, ದುಃಖಗಳಾದಾಗ, ವೇದನೆಗಳಾದಾಗ ಈ ನೇರ ಅನುಭವಗಳಾದದ್ದನ್ನು ನಾವು ಶುಭ ಸಂದೇಶದಲ್ಲಿ ನೋಡುವುದಿಲ್ಲ. ಅದರ ನಂತರ ಮೌನ, ನಿರಂತರ ವೇದನೆಗಳು. ಬಡತನ ಇರಲಿ, ಕಷ್ಟ ಇರಲಿ, ಅದು ಗೋದಲಿರಲಿ, ಗೊಲ್ಗೊತ್ಕ ಇರಲಿ, ಮೌನ ವೇದನೆ, ಮೌನ ಪ್ರಾರ್ಥನೆ, ಆಕೆ ವ್ಯಾಕುಲ ಮಾತೆ. ಇಗೋ ನಾ ದೇವರ ದಾಸಿ. ಆ ದೇವರ ದಾಸಿ ಅಂದ ಮೇಲೆ ಆಕೆಯ ರಕ್ತ, ಆಕೆಯ ಮಾಂಸ, ಆಕೆಯ ಶರೀರವನ್ನು ಸಂಪೂರ್ಣವಾಗಿ ವಾಕ್ಯ ಮಾಂಸವಾಗಲು ಕಾಣಿಕೆಯಾಗಿ ಅರ್ಪಿಸಿದಳು. ಮನಸ್ಸು, ಆತ್ಮ, ಶರೀರ ಎಲ್ಲವನ್ನ ಈ ರಕ್ಷಣೆ ಯೋಜನೆಗೆ ಕಾಣಿಕೆಯಾಗಿ ಆಕೆ ಅರ್ಪಿಸಿದಳು. ಇದಾದ ನಂತರ ಬರುವ ಸಂಭವ ಮತ್ತಾಯ 1:18 ವಾಕ್ಯ, ಯೇಸುಕ್ರಿಸ್ತರ ಜನದ ಪ್ರಕರಣ. ಸಂತ ಮತ್ತಾಯ ಸೂಕ್ಷ್ಮವಾಗಿ ಹೇಳ್ತಾರೆ, ಯೇಸುವಿನ ತಾಯಿ ಮರಿಯಳಿಗೂ ಜೋಸೆಫನಿಗೂ ನಿಶ್ಚಿತಾರ್ಥವಾಗಿತ್ತು. ಅವರಿಬ್ಬರು ಕೂಡಿ ಬಾಳುವುದಕ್ಕೆ ಮುಂಚೆಯೇ ಮರಿಯಳು ಗರ್ಭವತಿಯಾಗಿರುವುದು ತಿಳಿದು ಬಂತು. ಆಕೆ ಗರ್ಭ ಧರಿಸಿದ್ದು ಪವಿತ್ರಾತ್ಮರ ಪ್ರಭಾವದಿಂದ. ಆಕೆಯ ಪತಿ ಜೋಸೆಫನು ನೀತಿವಂತನು. ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲವಾದುದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು. ಈತ ನೀತಿವಂತ ಅಂದ ಮೇಲೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡುವ ಹೃದಯ ಅವನದಲ್ಲ. ಹಾಗಾಗಿ ಇದನ್ನು ನನ್ನ ಮೇಲೆ ಹಾಕ್ಕೊಳ್ಳುವ, ಆಕೆಯನ್ನು ಕಾಪಾಡಿಕೊಳ್ಳುವ. ಯಾರು ಕಾರಣ? ಕೋಪ ಇಲ್ಲ, ಏನಿಲ್ಲ. ಈ ಒಂದು ಚಂಚಲತೆಯಲ್ಲಿರುವಾಗ ಇದೇ ದೂತ ಕನಸಿನಲ್ಲಿ ಕಾಣಿಸಿಕೊಂಡು ಹೇಳ್ತಾರೆ. ಈ ಕನಸಿನಲ್ಲಿ ಕಾಣಿಸಿಕೊಳ್ಳುವ ಮೊದಲು ಜೋಸೆಫನಿಗಿದ್ದ 3 ಮಾರ್ಗಗಳು ಯಾವುದು? ಮೊದಲನೇದಾಗಿ, ಆಕೆ ನನ್ನಿಂದ ಮಗು ಹುಟ್ಟಿಲ್ಲ ಎಂದು ಹೇಳುವುದಾದರೆ, ಆ ಮಗುವಿನ ಜನನಕ್ಕೆ ನಾನು ಕಾರಣ ಅಲ್ಲ ಎಂದು ಬಾಹ್ಯವಾಗಿ ಹೇಳುವುದಾದರೆ, ಮುಕ್ತವಾಗಿ ಹೇಳುವುದಾದರೆ, ಮೊದಲನೇದಾಗಿ ಆಕೆಯನ್ನು ಕಲ್ಲು ಹೊಡೆದು ಕೊಲ್ತಾರೆ. ಎರಡನೇದಾಗಿ, ಯಾರಿಗೂ ತಿಳಿಯದಂತೆ ಮದುವೆ ನಿಲ್ಲಿಸುವಂಥದ್ದು. ಮೂರನೇದಾಗಿ, ದೂರ ಪ್ರಯಾಣ ಕೈಗೊಳ್ಳುವುದು. ಈ 3 ಹಂತಗಳಲ್ಲಿ ಮಾತೆಯೊಂದಿಗೆ ಸಂಬಂಧ ಹೋಗುತ್ತೆ. ಈ 3 ವಿಷಯಗಳನ್ನು ಆಲೋಚಿಸುವಾಗ ರಾತ್ರಿಯ ನಿದ್ರೆಯಲ್ಲಿ ದೂತರು ಹೇಳುವಂಥದ್ದು, ಜೋಸೆಫ್, ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ. ತಕ್ಷಣ ಆಕೆಯೊಂದಿಗೆ ಜೀವಿಸಿದ ವ್ಯಕ್ತಿ ಸಂತ ಜೋಸೆಫರು. ಹೇಗಿದೆ ಈ ದಿನ ಪ್ರೀತಿಸುವ ಗಂಡ, ಪ್ರೀತಿಯ ಹೆಂಡತಿಯ ಬಗ್ಗೆ ಆಕೆಯ ಹಳೆಯ ಪಾಪಗಳು ಗೊತ್ತಾದಾಗ, ಅಥವಾ ಯಾರೋ 3ನೇ ವ್ಯಕ್ತಿ ಮಾತನಾಡುವಾಗ ಆ ಬಲಹೀನತೆಯನ್ನು ಮುಚ್ಚಿಡುವ ಗಂಡಂದಿರು, ಹೆಂಡತಿಯರು ಎಷ್ಟು ಜನ ಇದ್ದೀರಾ? ಮುಚ್ಚಿಟ್ಟ ಪಾಪಗಳನ್ನು ಎತ್ತಿ ಹೇಳುವವರೇ ಜಾಸ್ತಿ, ಚುಚ್ಚಿ ನುಡಿಯೋರೇ ಜಾಸ್ತಿ. ಗಂಡನ ಹೆಂಡತಿಯ ಪಾಪಗಳನ್ನು ಮುಚ್ಚುವ ಈ ನೀತಿವಂತ ಗಂಡಂದರು, ಹೆಂಡತಿಯರು ಎಲ್ಲಿದ್ದಾರೆ ಎಂದು ಆತ ಹೃದಯದಲ್ಲಿಟ್ಟುಕೊಂಡ. ಆಕೆಯನ್ನು ರಕ್ಷಿಸುವ ಪ್ರಯತ್ನ ಮಾಡಿದ. ಲೂಕ 6:38 ವಾಕ್ಯ ಹೇಳುತ್ತೆ, ನೀವು ಕೊಟ್ಟ ಅಳತೆಯಲ್ಲೇ ನಿಮಗೆ ಅಳೆದು ಕೊಡಲಾಗುವುದು. ನೀನು ಆಕೆ ಕೊಟ್ಟ, ನಿನಗೆ ಸಿಗುತ್ತೆ. ನಾವು ಕೊಡುವುದು ಅಸಹ್ಯವಾದ ಆಲೋಚನೆಗಳು, ಚಂಚಲತೆಗಳೇ ಆಗಿರೋದರಿಂದ ಇದು ನಮಗೆ ಕುಟುಂಬ ಜೀವಿತದಲ್ಲಿ ಒಂದು ರೀತಿಯ ಒತ್ತಡಗಳು ಜಾಸ್ತಿ. ಜನಗಣತಿಗೆ ಹೋಗುವಾಗ ಜೋಸೆಫ್ ಒಬ್ಬರೇ ಹೋಗ್ಬೋದಾಗಿತ್ತು. ಮರಿಯಳನ್ನು ಏನಕ್ಕೆ ಕರ್ಕೊಂಡು ಹೋದ್ರು? ದೂತನ ಮಾತನ್ನು ನಂಬಿದ್ರು. ಅಂಜಬೇಡ, ಮರಿಯಳನ್ನು ಕೈ ಬಿಡಬೇಡ. ಮರಿಯಳನ್ನ ತಗೊಂಡು ಜನಗಣತಿಗೆ ಹೋದರು. ಅವರು ಜನಗಣತಿಗೆ ಹೋದರು ಹೊರತು ಹೆರಿಗೆಗೆ ಅಥವಾ ಈ ಪ್ರಸವ ವೇದನೆಗೆ, ಮಗುವನ್ನು ಪಡೆಯಲು ಯಾವುದೇ ರೀತಿಯ ಸಿದ್ಧತೆ ಅವರಲ್ಲಿಲ್ಲ. ಜನಗಣತಿಗೆ ಹೋಗುವಾಗ ಅಲ್ಲಾಗಿದೆ, ಯೇಸು ಕ್ರಿಸ್ತರು ಜನಿಸಿದ್ದು ದನದ ಕೊಟ್ಟಿಗೆಯಲ್ಲಿ. ಯಾವುದೇ ರೀತಿಯ ಅನುಮಾನ, ಸಂದೇಹಗಳಿಗೆ ಎಡೆ ಕೊಡಲಿಲ್ಲ ಸಂತ ಜೋಸೆಫರ ಪ್ರಸನ್ನತೆ. ಈಜಿಪ್ಟಿಂದ ನಜರೇತಿಗೆ, ನಜರೇತಿಂದ ಈಜಿಪ್ಟಿಗೆ ಎಂತಹ ಪಲಾಯನಗಳನ್ನು ಇವರು ಮಾಡಿದ್ರು.
ಸಂತರೊಬ್ಬರು ಹೇಳ್ತಾರೆ, ನಿನಗೆ ಹೊಸ ಒಡಂಬಡಿಕೆ ಅರ್ಥ ಆಗಲಿಲ್ವಾ, ಹಳೆಯ ಒಡಂಬಡಿಕೆಯನ್ನು ಓದು. ಹೊಸ ಒಡಂಬಡಿಕೆಯಲ್ಲಿ ನಿನಗೆ ಏನು ಅರ್ಥ ಆಗಲಿಲ್ಲ, ನೀ ಹಳೆಯ ಒಡಂಬಡಿಕೆಯನ್ನು ಓದು. ಈಗ ಹೊಸ ಒಡಂಬಡಿಕೆಯಲ್ಲಿರುವ ಜೋಸೆಫನನ್ನು ಸಂಪೂರ್ಣ ಅರಿತುಕೊಳ್ಳಲು, ಈ ನೀತಿವಂತನಾದ ಜೋಸೆಫನನ್ನು ಅರಿತುಕೊಳ್ಳಲು ಹಳೆಯ ಒಡಂಬಡಿಕೆಯ ಜೋಸೆಫನನ್ನು ಒಮ್ಮೆ ನೋಡುವ. ಹಳೆಯ ಒಡಂಬಡಿಕೆಯ ಜೋಸೆಫ್ ಯಾರು? ಯಾಕೋಬನ ಮಗ, ಪ್ರೀತಿಯ ಮಗ. ಹೊಸ ಒಡಂಬಡಿಕೆ ಜೋಸೆಫ್ ಯಾರು? ಯಾಕೋಬನ ಮಗ. ಇಬ್ಬರ ತಂದೆ ಹೆಸರು ಒಂದೇ. ಹಳೆ ಒಡಂಬಡಿಕೆ ಹೇಳುತ್ತೆ ಈತ ತಂದೆಯ ಅಪಾರ ಪ್ರೀತಿಗೆ ಪಾತ್ರರಾದವ. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಸಂತ ಜೋಸೆಫರು ಸ್ವರ್ಗೀಯ ತಂದೆಯ ಪ್ರೀತಿಯ ಕರೆಗೆ ಪಾತ್ರನಾದ ನೀತಿವಂತ ವ್ಯಕ್ತಿ. ಹಳೆ ಒಡಂಬಡಿಕೆಯಲ್ಲಿ ಜೋಸೆಫ್ ದೇವರು ಕರೆಯುವಾಗ 30 ವರ್ಷದ ಯುವಕ. ಹೊಸ ಒಡಂಬಡಿಕೆಯಲ್ಲಿ ಜೋಸೆಫ್ ವಯಸ್ಸಾದ ಮುದುಕ, ಅಂದರೆ ಪ್ರಾಯವನ್ನು ಕಳೆದ ವ್ಯಕ್ತಿ. ಈ ಹಳೆಯ ಒಡಂಬಡಿಕೆಯ ಜೋಸೆಫ್ ಕನಸುಗಾರ. ಕನಸನ್ನು ಬಿಡಿಸುವ, ಕನಸನ್ನಾದದ್ದನ್ನು ನಿಜಗೊಳಿಸುವ ಕೃಪೆ ಪಡೆದವ. ದೈವಿ ಸಾನ್ನಿಧ್ಯಗಳನ್ನು ಕನಸಿನ ನಿಧಿಯಲ್ಲಿ ಹುಡುಕುವ ಸಾಮರ್ಥ್ಯ ಹೊಂದಿದ್ದ ಈ ಕನಸುಗಾರ ಜೋಸೆಫ್, ಅವನ ಹೆಸರೇ ಕನಸುಗಾರ. ಹೊಸ ಒಡಂಬಡಿಕೆಯ ಜೋಸೆಫ್ ಕನಸಿನಲ್ಲಿ ಪಡೆದ ಸಂದೇಶವನ್ನು ಸತ್ಯಗೊಳಿಸಿದವ. ಕತ್ತಲೆಯಲ್ಲಿ ಕಂಡದ್ದನ್ನು ಬೆಳಕಿನಲ್ಲಿ ಪ್ರಚುರಪಡಿಸಿದವ ಈ ಸಂತ ಜೋಸೆಫ್. ಹಳೆಯ ಒಡಂಬಡಿಕೆ ಜೋಸೆಫ್ ಒಡ ಹುಟ್ಟಿದವರೇ ಕೋಪ ಶತ್ರುತನದಿಂದ ಕೊಲ್ಲುವ ಪ್ರಯತ್ನವನ್ನು ಮಾಡ್ತಾರೆ. ಹೊಸ ಒಡಂಬಡಿಕೆ ಜೋಸೆಫ್ಗೆ ಯೆಹೂದನ ಕೋಪಕ್ಕೆ ಗುಲಿಯಾಗ್ತಾರೆ, ಈಜಿಪ್ಟ್ಗೆ ಪಲಾಯನಗೈತಾರೆ. ಈ ಕೋಪವನ್ನು ನೋಡಿ ಈಜಿಪ್ಟಿಗೆ ಓಡಿ ಹೋಗ್ತಾರೆ. ಹಳೆಯ ಒಡಂಬಡಿಕೆ ಜೋಸೆಫ್ ಬರಗಾಲದಿಂದ ಜನರನ್ನು ರಕ್ಷಿಸಿದ. ಈ ಹೊಸ ಒಡಂಬಡಿಕೆ ಜೋಸೆಫ್ ದೇವರ ರಕ್ಷಣಾ ಯೋಜನೆಗೆ ಕೈ ಜೋಡಿಸಿದ. ಆತ 7 ವರ್ಷದ ಬರಗಾಲಕ್ಕೆ ಸಹಾಯ ಮಾಡಿದರೆ ಇವರು ಶಾಶ್ವತವಾಗಿ ಯೇಸು ಕ್ರಿಸ್ತರ ರಕ್ಷಣಾ ಕಾರ್ಯದಲ್ಲಿ ಪೂರಕವಾಗಿ ಸಹಾಯ ಮಾಡಿದರು, ರಕ್ಷಕನ ಪೋಷಕನಾಗಿ. ಹಾಗೂ ಹಳೆಯ ಒಡಂಬಡಿಕೆಯಲ್ಲಿ ಜೋಸೆಫ್ ಪೊತೆಪರ ಹೆಂಡತಿಗೆ ಪಾಪಕ್ಕೆ ಅವಕಾಶ ಕೊಡಲಿಲ್ಲ. ಆಕೆ ಪಾಪ ಮಾಡಲು ಬಂದರೂ ಈತ ಬಿಡಲಿಲ್ಲ, ಪಾವಿತ್ರತೆಯನ್ನು ಕಾಪಾಡಿಕೊಂಡ. ಹೊಸ ಒಡಂಬಡಿಕೆಯಲ್ಲಿ ಜೋಸೆಫ್ ಮಾತೆಯ ಪಾವಿತ್ರತೆಯನ್ನು ಕಾಪಾಡಿ ರಕ್ಷಿಸಿದ, ನಾನೇ ಪೋಷಕ ಎಂಬುದಾಗಿ. ಪ್ರಿಯರೇ, ಜೋಸೆಫ್ ಯೇಸು ಕ್ರಿಸ್ತರ ಪಾಲಕ ತಂದೆ ನಿಜ, ಈ ಪವಿತ್ರ ಕುಟುಂಬದ ಸಂರಕ್ಷಕ ನಿಜ. ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಅಪ್ಪ ಎಂದು ಪ್ರಪ್ರಥಮವಾಗಿ ಕರೆಯಲ್ಪಟ್ಟ ವ್ಯಕ್ತಿ ಜೋಸೆಫ್. ಸ್ವರ್ಗೀಯ ತಂದೆಯನ್ನು ಅಪ್ಪ ಅನ್ನೋದನ್ನು ಹೇಳಿಕೊಟ್ಟ ವ್ಯಕ್ತಿ ಈ ಜೋಸೆಫ್. ಈ ಜೋಸೆಫ್ ಅಪ್ಪ ಅಂತ ಕರೆದ ಕಾರಣ ತಂದೆಯಾದ ದೇವರನ್ನು ಯೇಸು ಸ್ವಾಮಿ ನಾವೆಲ್ಲರೂ ಅಪ್ಪಾಪಿತನೆ ಎಂದು ಕರೆಯುವ ಕೃಪೆಯನ್ನು ಯೇಸು ನಮಗೆ ಮಾಡಿಕೊಟ್ಟಿದ್ದಾರೆ. ಈಗ ಒಂದು ಪಾಪ್ಯುಲರ್ ಟ್ರಸ್ಟ್ ಅಂತ ಹೇಳ್ತವೆ, ಅಂದರೆ ಶಕ್ತಿಯುತವಾದ ಒಂದು ವಿಶ್ವಾಸ. ಆ ವಿಶ್ವಾಸವನ್ನು ನಾವು ನೋಡೋದಾದರೆ ಈ ಸ್ಲೀಪಿಂಗ್ ಜೋಸೆಫ್ ನೋಡ್ತೀವಿ, ಮಲಗಿರುವಂತಹ ಜೋಸೆಫ್. ಈ ಮಲಗಿರುವಂತಹ ಜೋಸೆಫರ ಒಂದು ಸ್ವರೂಪಕ್ಕೆ ಅನೇಕರು ಇಂಟೆನ್ಷನ್ಸ್ಗಳನ್ನ ಬರೆದು ಕೆಳಗೆ ಹಾಕ್ತಾರೆ. ಅದೆಲ್ಲ ನೆರವೇರುತ್ತೆ. ಇದು ಪ್ರಾರಂಭವಾಗುವ ಮೊದಲನೇ ವಾಕ್ಯ ಯಾವುದು? ಆದಿಕಾಂಡ 41ನೇ ಅಧ್ಯಾಯ 55ನೇ ವಾಕ್ಯ. ಅದರಲ್ಲಿ ಈ ಬರಗಾಲ ಬಂದ ಸಮಯದಲ್ಲಿ ಫರೋಹ ರಾಜನ ಬಳಿ ಯಾರೇ ಬಂದರೂ ಫರವ ಹೇಳುತ್ತಿದ್ದ ಮಾತು, ಹೋಗಿ ಜೋಸೆಫನ ಬಳಿಗೆ ಅವನು ಹೇಳಿದಂತೆಯೇ ಮಾಡಿ. ಎಂಥ ಮಾತು! ಗೋ ಟು ಜೋಸೆಫ್, ವಾಟ್ ಈ ಸೇಸ್ ಟು ಯು ಡು. ಹೋಗಿ ಜೋಸೆಫನ ಬಳಿಗೆ ಅವನು ಹೇಳಿದಂತೆ ಮಾಡಿ. ಪ್ರಿಯರೇ, ಇದನ್ನು ನಿನ್ನ ಜೀವನದಲ್ಲಿ ಕಷ್ಟ, ದುಃಖ, ನೋವು, ವೇದನೆ ಏನೇ ಬರಲಿ, ಜೋಸೆಫನ ಬಳಿಗೆ ಹೋಗು, ಅವರಿಗೆ ಹೇಳು. ಅವರೇನು ಹೇಳ್ತಾರೆ ಅದನ್ನು ನೀ ಮಾಡು. ಅಲ್ಲಿಗೆ ಮುಗೀತು. ಏಕೆ ಚೀಟಿಗಳನ್ನು ಇಂಟೆನ್ಷನ್ನ ಕೊಡ್ತಾರೆ? ಗೋ ಟು ಜೋಸೆಫ್, ಜೋಸೆಫನ ಬಳಿಗೆ ಹೋಗು, ಆತ ಹೇಳಿದಂತೆ ಮಾಡು. ಪ್ರಾರ್ಥಿಸು, ತಾಳ್ಮೆಯಿಂದಿರು, ಮೌನದಿಂದಿರು, ಮೌನದಲ್ಲಿ ವಿಶ್ವಾಸದಲ್ಲಿ ಪ್ರಾರ್ಥಿಸು. ಸಂತ ಜೋಸೆಫರ ಪ್ರಭಾವ ಯೇಸುವಿನಲ್ಲಿ ಎಷ್ಟರ ಮಟ್ಟಿಗೆ ಬೆಳೆದಿರಬಹುದು ಅದಕ್ಕೆ ಒಂದು ಉದಾಹರಣೆ ಯೋಹಾನ ಶುಭ ಸಂದೇಶ 8ನೇ ಅಧ್ಯಾಯ 3 ಇರುವಂಥ ವಾಕ್ಯಗಳು. ಯೇಸು ಸ್ವಾಮಿಯ ಬಳಿಗೆ
ಧರ್ಮಶಾಸ್ತ್ರಿಗಳು ಫರಿಸಾಯರು ಒಬ್ಬ ಹೆಂಗಸನ್ನು ಕರೆತರ್ತಾರೆ. ಸ್ವಾಮಿ, ಈಕೆ ವ್ಯಭಿಚಾರ ಮಾಡುವಾಗಲೇ ಸಿಕ್ಕಿಬಿದ್ದಿದ್ದಾಳೆ. ಯೋಹಾನ 8ನೇ ಅಧ್ಯಾಯ 3 ಇರುವಂಥ ವಾಕ್ಯಗಳಲ್ಲಿ ಅವಳನ್ನು ಎಲ್ಲರ ಮುಂದೆ ನಿಲ್ಲಿಸಿದಾಗ ಯೇಸು ಸ್ವಾಮಿಯನ್ನು ಕೇಳೋ ಪ್ರಶ್ನೆ, ಬೋಧಕರೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಸಿಕ್ಕಿಬಿದ್ದಳು. ಯೇಸು ಅದನ್ನು ನಿಭಾಯಿಸುವ ರೀತಿ ನೋಡಿ. ಆ ವಾಕ್ಯ ಹೇಳ್ತದೆ, ಯೇಸುವಾದರೂ ಬಗ್ಗಿಕೊಂಡು ನೆಲದ ಮೇಲೆ ಬೆರಳಿನಿಂದ ಮರಳ ಮೇಲೆ ಏನನ್ನೋ ಬರೆಯುತ್ತಾ ಕುಳಿತರು. ಮಹಿಳೆ ಇಲ್ಲಿದ್ದಾಳೆ, ಜನರಲ್ಲಿದ್ದಾರೆ. ಯೇಸು ಬಗ್ಗಿಕೊಂಡು ನೆಲದ ಮೇಲೆ ಏನನ್ನೋ ಬರೆಯುತ್ತಿದ್ದಾರೆ. ಏನನ್ನ ಬರೆದ್ರು ಯಾರಿಗೂ ಗೊತ್ತಿಲ್ಲ. ಪ್ರಿಯರೇ, ವಾಸ್ತವವಾಗಿ ನೋಡುವ, ನಾವು ಫೋನಲ್ಲಿ ಮಾತನಾಡುವಾಗ ಏನೆಲ್ಲ ಮಾತಾಡ್ತೇವೆ, ಜಸ್ಟ್ ಒಂದು ಪೆನ್ನನ್ನು ಇಟ್ಕೊಂಡು ನೀವು ಮಾತಾಡಿ, ನಿಮಗೆ ಗೊತ್ತಿಲ್ಲದೆ ಏನೆಲ್ಲ ಮಾತಾಡ್ತೀಯ, ಅದ್ರ ಹೆಸರುಗಳನ್ನು ಬರಿತೀಯ ಅಥವಾ ಸ್ಕ್ರಿಪ್ಟ್ ಮಾಡ್ತೀಯ ಅಥವಾ ಅದನ್ನು ಗೀಚ್ತಾ ಇರ್ತೀಯ. ಈಗ ಮಾತಾಡುವಾಗ ಬೆಂಗಳೂರು ಅಂದರೆ ನಾನು ಬೆಂಗಳೂರು ಅಂತ ಬರೆದಿರ್ತೇನೆ, ಕರ್ನಾಟಕ ಅಂತ ಬರೆದಿರ್ತೇನೆ. ಆದರೆ ನನ್ನ ಕೈ, ನನ್ನ ಮನಸ್ಸು ವರ್ಕ್ ಆಗಲ್ಲ. ಆದರೆ ನಾನು ಮಾತನಾಡುವ ಆ ಒಂದು ದಿಸೆಯಲ್ಲಿ ನಾನು ಬರೀತೇನೆ. ನಾನು ಏನು ಬರೀತೇನೆ ಅದು ನನ್ನ ಮನಸ್ಸಲ್ಲಿದೆ. ನನ್ನ ಮನಸ್ಸಲ್ಲಿರೋದು ನನ್ನ ಕೈಯಲ್ಲಿ ಬಂದಿದೆ ಹೊರತು ನನ್ನ ಪ್ರಜ್ಞೆಗೆ ನನಗೆ ಗೊತ್ತಾಗಿಲ್ಲ ಏನು ಬರದೆ. ಸೊ ಇಲ್ಲಿ ಯೇಸು ಸ್ವಾಮಿ ಬರೆದದ್ದೇನು? ಯೋಸೆಫ್. ಬಹುಶಃ ಜೋಸೆಫ್ ಅಂತ ಬರೆದಿರಬಹುದು. ಏಕೆ ಅವರ ಅಪ್ಪನ ಹೆಸರನ್ನು ಬರೆದರು? ಕಾರಣ, ಇದೇ ರೀತಿಯ ಸಿಚುವೇಶನ್, ಸಮಯ ನನ್ನ ತಾಯಿಗೆ ಆಗಿತ್ತು. ನನ್ನ ತಾಯಿ, ನಾನು ಬಾಲ್ಯದಲ್ಲಿರುವಾಗ ನನ್ನ ತಾಯಿ ಹೇಳಿದಳು, ಮದುವೆಗೆ ಮುನ್ನ ಗರ್ಭವತಿಯಾದಾಗ ಜೋಸೆಫನ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದುತ್ತಿದ್ದ. ಆಗ ಜೋಸೆಫ್ ಕೈ ಬಿಡಲಿಲ್ಲ. ನನ್ನ ತಾಯಿಯನ್ನು ಜೋಸೆಫ್ ರಕ್ಷಿಸಿದರು. ತಂದೆ ದೇವರ ಚಿತ್ತಕ್ಕೆ ನನ್ನ ತಂದೆ ಮಣಿದ್ರು. ಇಂದು ನಿನ್ನನ್ನು ನಾ ರಕ್ಷಿಸ್ತಿದ್ದೀನಿ, ಅದಕ್ಕೆ ಅಲ್ಲಿ ಜೋಸೆಫ್ ಅಂತ ಬರೆದರು. ಅಂದು ಜೋಸೆಫ್ ಮರಿಯಳನ್ನು ರಕ್ಷಿಸಿದರೆ ಇಂದು ನಿನ್ನನ್ನು ನಾ ರಕ್ಷಿಸ್ತೇನೆ. ಈ ರಕ್ಷಣಾ ಕಾರ್ಯದಲ್ಲಿ ಇಂಪ್ರಿಂಟ್ ಅಂದರೆ ಈ ಒಂದು ಜೋಸೆಫರ ಪ್ರಭಾವ ಹೇಗಿದೆ. ಆಕೆಯನ್ನು ರಕ್ಷಿಸಿದ್ರು. ಹೇಳಿದ ಮಾತೇನು? ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲವೋ ಅಂಥವನು ಮೊದಲ ಕಲ್ಲನ್ನು ಬೀರಲಿ. ತೀರ್ಪನ್ನು ಕೊಡಬೇಕಾ? ಇತರರ ಪಾಪಗಳನ್ನು ನೀ ಹೇಳಬೇಕಾ? ನೀ ಪರಿಶುದ್ಧವಾಗಿರು, ನೀ ನೀತಿವಂತನಾಗಿರು, ನೀನು ದೇವರ ಸ್ವರ ಕೇಳು, ನೀ ದೇವರ ಮುಖ ನೋಡಿರು, ಆಗ ಮಾತಾಡು. ನಿನಗೆ ದೈವಿ ಸನ್ನಿಧ ಒಂದು ಚೂರು ಅದರ ಕೃಪೆ ಇಲ್ಲದಿರುವಾಗ ಕೃಪೆಯಲ್ಲಿ ಜೀವಿಸುವನ ಬಗ್ಗೆ ಮಾತನಾಡಲು ನೀ ಎಷ್ಟರವ? ಈ ದಿನ ಜನ ನನ್ನನ್ನು ಕೆಟ್ಟವ ಅಂತ ಹೇಳ್ಬೋದು. ನಾಳೆ ನಾ ಒಳ್ಳೆಯವನಾದರೆ ಇಂದು ಹೇಳಿದ ತೀರ್ಪು ಅದು ಸುಳ್ಳು. ಜನ ಎಲ್ಲ ನನ್ನ ಒಳ್ಳೆಯವನು ಅಂತ ಹೇಳ್ಬೋದು. ನಾಳೆ ನಾ ಪಾಪದಲ್ಲಿ ಬಿದ್ದು ಕೆಟ್ಟವನಾದರೆ ಇಂದು ಹೇಳಿದ ತೀರ್ಪು ಸುಳ್ಳು. ಬಾಲ್ಯದಲ್ಲಿ ನನ್ನನ್ನು ಅಜ್ಞಾನಿ ಅಂತ ಹೇಳಿರ್ಬೋದು, ಆದರೆ ಅದು ಇಂದು ಸುಳ್ಳು. ಅದು ಅಂದು ಸತ್ಯ, ಆದರೆ ಇಂದು ಸುಳ್ಳು. ಏಕೆ? ನನ್ನನ್ನು ಬಹಳ ಬೇಗ ತೀರ್ಪನ್ನು ನೀಡಿದ್ದಾರೆ. ಒಬ್ಬ ವ್ಯಕ್ತಿ ಸಾಯುವವರೆಗೂ ತೀರ್ಪು ಕೊಡಬಹುದು, ಅವನು ಒಳ್ಳೆಯವನೋ ಕೆಟ್ಟವನೋ. ನನ್ನ ಸಾವಿನ ದಿನ ನಿನಗೆ ಗೊತ್ತಾ? ನಿನ್ನ ಸಾವಿನ ದಿನ ನಿನಗೆ ಗೊತ್ತಾ? ಗೊತ್ತಿಲ್ಲ ಅಂದಮೇಲೆ ತೀರ್ಪು ಕೊಡಬೇಡ. ತೀರ್ಪು ಕೊಟ್ಟೆ ನೀತಿಯತನವನ್ನು ನಾವು ಕಳ್ಕೊಳ್ತೇವೆ. ನಮ್ಮ ಕುಟುಂಬದ ಮೇಲೆ ಇಲ್ಲ ಸಲ್ಲದನ್ನು ಬರಮಾಡಿಕೊಳ್ತಾ ಇದ್ದೇವೆ. ಜೋಸೆಫ್ ನೀತಿವಂತ. ಆ ಜೋಸೆಫ್ ಹೇಗೆ ಪ್ರಭು ಯೇಸು ಕ್ರಿಸ್ತರ ಈ ಪವಿತ್ರ ಕುಟುಂಬವನ್ನು ಸಾಕಿ ಸಲಹಿದರು. ಆ ಮಾತೆ ಬಳಿಗೆ ಹೋಗಿ ಕನಸಿನಲ್ಲಿ ದೂತರು ಹಿಂಗೆ ಹೇಳಿದ್ರು ಅಂತ ಹೇಳುವಾಗ ಮಾತೆಯಾದರೂ ನನಗೆ ದೂತರು ನೇರವಾಗಿ ಹೇಳಿದ್ರಲ್ಲ, ನೇರವಾಗಿ ನನಗೊಂದು ಮಾತು ಹೇಳಲಿ. ಬಹುಶಃ ಅದು ಕೆಟ್ಟ ಕನಸಾಗಿರ್ಬೋದು, ನಿಮ್ಮ ಬಯಕೆ ಬಂದಿರೋ ಕನಸಾಗಿರ್ಬೋದು, ಶೋಧನೆಯಿಂದ ಬಂದಿರೋ ಕನಸಾಗಿರ್ಬೋದು. ಆ ತಾಯಿಯ ವಿಧೇಯತೆ ಏನು? ನೇರ ದರ್ಶನ, ನೇರ ಅಭಿಷೇಕ ಆಗಿದರೂ ಕೂಡ ಕನಸಿನಲ್ಲಿ ಪಡೆದ ಸಂದೇಶಕ್ಕೆ ತಲೆಬಾಗಿದಳು. ತನ್ನ ಗಂಡನಿಗೆ ಅಂದರೆ ತನ್ನ ಆ ದೇವರು ಕೊಟ್ಟ ಈ ಪುರುಷನಿಗೆ ತಲೆಬಾಗುವ ವಿಧೇಯತೆ. ಎಂಥ ವಿಧೇಯತೆ! ಹೇಳಿದ ತಕ್ಷಣ ಹುಟ್ಟಿದ ಮಗುವನ್ನು ರಾತ್ರಿ ನಜರೇತಿಂದ ಈಜಿಪ್ಟಿಗೆ ಓಡಿ ಹೋಗುವಂಥದ್ದು. ಹುಟ್ಟಿದ ಮಕ್ಕಳನ್ನು 3 ತಿಂಗಳು 6 ತಿಂಗಳು ಮನೆ ಹೊರಗೆ ತರಬೇಕಾ? ಎಷ್ಟೆಲ್ಲ 20-30 ಸಾರಿ ಯೋಚಿಸ್ತಾರೆ. ಆ ಚಳಿಗಾಲ ಅಲ್ಲ ಅದು,
ಇಬ್ಬನಿ ಮಂಜು ಬೀಳುವ ಸ್ಥಳದಲ್ಲಿ ಕತ್ತೆ ಮೇಲೆ ರಾತ್ರಿ ಹಗಲು ರಾತ್ರಿ ಎನ್ನದೆ ಹೋಗಿದ್ದರೆ ಹೇಗಿದೆ? ಇಗೋ ನಾ ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ ಎಂದಾಗ ಅದೇ ಮಾತೆ, ನಿನ್ನ ದೂತರನ್ನು ಕಳಿಸು, ರಕ್ಷಕರನ್ನು ಕಳಿಸು, ಅವರಿಗೆ ಕಣ್ಣು ಕುರುಡು ಮಾಡು, ಏನಾದರೂ ಹೇಳುವುದಾ? ಏನೂ ಇಲ್ಲ. ಎಂತಹ ಮೌನ ಪ್ರಾರ್ಥನೆ ಪ್ರಿಯರೇ! ಸಂಸ್ಕಾರಗಳಲ್ಲಿ ನಾವು ದೇವರಿಗೆ ವಾಗ್ದಾನ ಮಾಡಿದಾಗ ನಮಗಿಂತ ಹೆಚ್ಚಾಗಿ ವಿಧೇಯರಾಗಿರೋರು ದೇವರು. ಆ ವಿಧೇಯತೆಗೆ ಬದ್ಧರಾಗಬೇಕಾದದ್ದು ನಾವು. ಆ ವಿಧೇಯತೆಯಲ್ಲಿ ನಾವು ಒಮ್ಮೆ ಯಾಜಕ ದೀಕ್ಷೆಯಾಗಲಿ, ವಿವಾಹ ಸಂಸ್ಕಾರ ಆಗಲಿ, ನೀ ದೇವರಿಗೆ ವಾಕ್ಯವನ್ನು ಕೊಟ್ಟಿದೀಯಾ, ಅದರ ಪ್ರಕಾರ ಜೀವಿಸು. ಅದು ಕಷ್ಟ, ದುಃಖ, ನೋವು, ವೇದನೆಗಳಿಂದ ಹಾಳು ಮಾಡುವಂಥದ್ದಲ್ಲ. ಇದನ್ನು ನಮಗೇನಾದರೂ ಕೊರತೆ ಇದೆಯಾ? ಊಟ ಇದೆ, ವಾಹನಗಳಿದೆ, ಪ್ರೀತಿಸುವ ವ್ಯಕ್ತಿಗಳಿದ್ದಾರೆ. ಅಂದು ಪವಿತ್ರ ಕುಟುಂಬದಲ್ಲಿ ಏನಿದೆ? ಕೊಟ್ಟಿಗೆಯಲ್ಲಿದ್ದಾರೆ. 3 ರಾಯರು ಕುರುಬರು ಕೊಟ್ಟಂತಹ ಪ್ರಾಣಿಗಳನ್ನು, ವಸ್ತುಗಳನ್ನು ಮಾರಿ ಬದುಕಿದ ಬಡ ಕುಟುಂಬ. ಅಲ್ಲಿ ಏನಿದೆ? ಏನೂ ಇಲ್ಲ. ಪಾವಿತ್ರತೆ ಕೊರತೆ ಇಲ್ಲ, ಆಶೀರ್ವಾದ ಕೊರತೆ ಇಲ್ಲ, ಕೃಪೆ ಕೊರತೆ ಇಲ್ಲ, ನೀತಿಗೆ ಕೊರತೆ ಇಲ್ಲ. ಇದ್ರೆ ನಮಗೇನು ಕೊರತೆ ಇದೆ? ನಮಗೆಲ್ಲ ಇದೆ. ಲೋಕದ ಎಲ್ಲ ಆಶೀರ್ವಾದಗಳಿದೆ. ಏನು ಕೊರತೆ? ಪಾವಿತ್ರತೆ, ವಿಶ್ವಾಸ, ನಂಬಿಕೆ, ದೈವ ಸ್ನೇಹ. ನಾವೇ ಓಡುವಂಥದ್ದು. ಏಕೆಂದರೆ ನಾವು ದೇವರನ್ನು ಆಧರಿಸಲು ಬಹಳ ಕಷ್ಟ. ಆಧರಿಸುವುದು ಲೋಕದ ಮೇಲೆ. ಹಾಗಾಗಿ ಶರೀರದ ದುರ್ಚೆಗಳನ್ನು, ಲೋಕದ ಮೇಲೆ ಆಧರಿಸುವುದನ್ನು ಬಿಟ್ಟು ದೇವರನ್ನು ಆಧರಿಸಿ ಜೀವಿಸುವ ಸಂತರು ಹೇಳ್ತಾರೆ, ಮಾತೆಯ ಸಂತ ಜೋಸೆಫರ ಬಟ್ಟೆಯ ಮರೆಯಲ್ಲಿ ಬೆಳೆಯುವ ವ್ಯಕ್ತಿಗಳು ಪಿಶಾಚಿಯ ಕಣ್ಣಿಗೆ ಎಂದು ಬೀಳುವುದಿಲ್ಲ. ಹಾಗಾಗಿ ಜೋಸೆಫರ ಮಧ್ಯಸ್ಥಿಕೆ, ಮಾತೆಯ ಪವಿತ್ರ ಕುಟುಂಬದ ಮಧ್ಯಸ್ಥಿಕೆ ಇಂದು ನಮ್ಮ ಕುಟುಂಬಗಳಿಗೆ, ಧರ್ಮ ಕೇಂದ್ರಗಳಿಗೆ ಬೇಕಾಗಿದೆ. ಈ ಮಧ್ಯಸ್ಥಿಕೆಯಲ್ಲಾಗಿದೆ ಪಾವಿತ್ರತೆಯನ್ನು ಕಾಪಾಡಲು ಸಾಧ್ಯ. ಆ ಜೋಸೆಫರಲ್ಲಿ ನಾವು ಪ್ರಾರ್ಥಿಸುವ. ಎಕ್ಸಾಸಿಸ್ಟ್ ದುಷ್ಟಶಕ್ತಿಗಳನ್ನು ಬಿಡಿಸುವಂಥವರು ಮುಖ್ಯವಾಗಿ ಮಾಡುವ ನವೀನಗಳಲ್ಲಿ ಪ್ರಮುಖ ಪಾತ್ರರು ಸಂತ ಜೋಸೆಫರು. ಜೋಸೆಫನಿಗೆ ಪಿಶಾಚಿಗಳು ಭಯಪಡ್ತವೆ. ಈತ ಅಲ್ಲಿ ಜೋಸೆಫರ ಮನವಿ ಮಾಡಿ ನೋಡ್ತವೆ, ಸಿಂಹ ಸ್ವಪ್ನ ಈ ಸಂತ. ಹಾಗಾಗಿ ಆತ ನೀತಿವಂತ, ಮೌನ ವ್ಯಕ್ತಿ. ಆದರೆ ಜೋಸೆಫರ ಪ್ರಸನ್ನತೆಯಾಗಲಿ, ಮಧ್ಯಸ್ಥಿಕೆಯಾಗಲಿ ಪಿಶಾಚಿಯ ಅಗ್ನಿ ಬಾಣೆಗಳಿಂದ ನಮ್ಮನ್ನು ಕಾಪಾಡುವಂತಹ ಶಕ್ತಿಯುತವಾದ ಮಧ್ಯಸ್ಥಿಕೆ ಅವರದಾಗಿದೆ. ಆತ ನಿದ್ರೆಯಲ್ಲಿ, ಆ ಕನಸಿನಲ್ಲಿ ಬುದ್ಧಿ ತಂದವತ್ತಿ, ಕನಸಿನಲ್ಲಿ ದೈವಿ ಜ್ಞಾನವನ್ನು ಪಡೆದ ವ್ಯಕ್ತಿ. ನಾವು ಕೂಡ ನಿದ್ರಿಸ್ತೇವೆ, ನಾವು ಕೂಡ ಕನಸು ಕಾಣ್ತೇವೆ. ಆ ಕನಸಲ್ಲಿ ಯೇಸು ಮಾತಾಡ್ತಿದ್ದಾರೋ ಈ ಶರೀರ ಮಾತಾಡ್ತಾ ಇದೆಯೋ? ಆ ಕನಸಿನಲ್ಲಿ ದೈವ ಸ್ನೇಹವನ್ನು ಅನುಭವಿಸ್ತಿದ್ದೇನೋ, ಶರೀರ ದುರಿಚ್ಛೆಯನ್ನು ಅನುಭವಿಸ್ತಿದ್ದೇನೋ? ಕನಸಿನಲ್ಲಿ ಅಭಿಷೇಕ ಸಿಗ್ತಿದೆಯೋ, ಕನಸಿನಲ್ಲಿ ಅಭಿಷೇಕ ಕಳೆದು ಹೋಗ್ತಾ ಇದೆಯೋ? ಕನಸಿನಲ್ಲಿ ಬಿಡುಗಡೆ ಆಗ್ತಿದೆಯೋ, ಕನಸಿನಲ್ಲಿ ಪಿಶಾಚಿಯಿಂದ ಆವೃತ ಆಗ್ತಿದ್ದೇನೋ? ಹೇಗಿದೆ ನನ್ನ ಕನಸು? ಅದು ನಿನ್ನ ಸ್ವಭಾವ, ನಿನ್ನ ಆಲೋಚನೆ, ನಿನ್ನ ಪ್ರವೃತ್ತಿಯನ್ನು ಒಳಗೊಂಡಿದೆ. ದಿನವೆಲ್ಲ ಹೇಗೆ ಜೀವಿಸ್ತಿದ್ದೀಯಾ, ಯಾರೊಟ್ಟಿಗೆ ಜೀವಿಸ್ತಿದ್ದೀಯಾ, ಅದರ ಅಚ್ಚೆ ಬರುವುದೇ ನಿನ್ನ ಕನಸಿನಲ್ಲಿ. ನಿನ್ನ ಕನಸು ಶುದ್ಧವಾಗಲಿ, ಶುದ್ಧವಾದ ಕನಸು ನನಸಾಗಲಿ. ನಿನ್ನ ಕನಸು ನನಸಾಗಲು, ದೇವರ ಚಿತ್ತ ಫಲಪ್ರದವಾಗಲು ಆ ಜೋಸೆಫ್ ಪಾಲಕ ಸಂತರಿಗೆ ನಿನ್ನನ್ನೇ ಅರ್ಪಿಸು. ನೀತಿತನ ಜನರ ಕಣ್ಣ ಮುಂದೆ ಅಲ್ಲ, ದೇವರ ಮುಂದೆ. ಜನರ ಹೊಗಳಿಕೆಗಾಗಿ ಅಲ್ಲ, ದೇವರ ಪ್ರೀತಿಗಾಗಿ. ನೀ ಮಾಡುವ ಪಾಪ ನಿವೇದನೆ ಆಗಲಿ, ಒಳ್ಳೆ ಕಾರ್ಯಗಳಾಗಲಿ ಪ್ರಭುವನ್ನು ಮೆಚ್ಚಿಸು. ನೀ ಮಾಡಿದ ಕಾರ್ಯದಲ್ಲಿ ಹೇಳು, ಪ್ರಭುವೇ ನಾ ಮಾಡಿದ ಕಾರ್ಯ ನಿನಗೆಷ್ಟ ಆಯಿತಾ? ಪ್ರಭುವನ್ನು ಅರಿಯಲು, ಪ್ರಭುವಿನೊಟ್ಟಿಗೆ ಜೀವಿಸಲು ಮಾತೆ ಹಾಗೂ ಜೋಸೆಫರ ಆ ಒಂದು ಪವಿತ್ರ ಕುಟುಂಬದಂತೆ ನಮ್ಮ ಕುಟುಂಬವಾಗಲಿ. ನಮ್ಮ ಕುಟುಂಬದಲ್ಲಿ ಅವರಿಬ್ಬರ ಸಾನ್ನಿಧ್ಯ, ಶಕ್ತಿಯುತ ಮಧ್ಯಸ್ಥಿಕೆ ನಮಗೆ ನೀತಿತನ, ಪಾವಿತ್ರತೆ, ತಂದೆ ದೇವರ ಚಿತ್ತವನ್ನು ಅರಿಯುವ, ಯೇಸು ಕ್ರಿಸ್ತರೊಟ್ಟಿಗೆ ಜೀವಿಸುವ, ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರುವ ಕೃಪೆ ಸಿಗಲಿ. ಆಮೇನ್.